TV5ನ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ರಮೇಶ್. ಯುಗಾದಿ ಹಬ್ಬ ವರ್ಷದ ಮೊದಲ ಹಬ್ಬ. ಇಡೀ ಕನ್ನಡಿಗರಿಗೆ ಸಾಕಷ್ಟು ಉತ್ಸಾಹವನ್ನು ಕೊಡುವಂಥ ಹಬ್ಬ. ಈ ಹಬ್ಬದಲ್ಲಿ TV5ನ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಒಂದು ಬ್ಯೂಟಿಫುಲ್ ನಟಿ, ಕ್ಯೂಟೆಸ್ಟ್ ನಟಿ, ಕನ್ನಡ ಚಿತ್ರರಂಗದಲ್ಲಿ ಕನಸಿನ ರಾಣಿಯವರ ಪುತ್ರಿಯಾಗಿ, ಕೋಟಿ ನಿರ್ಮಾಪಕ ಅಂತ ಗುರುತಿಸ್ಕೊಂಡಂತಹ ಕೋಟಿ ರಾಮು ಅವರ ಪುತ್ರಿಯಾಗಿ, ಇತ್ತೀಚೆಗೆ ರಿಲೀಸ್ ಆದಂತಹ ಕಾಟೇರ ಸಿನಿಮಾದ ಸಕ್ಸಸ್ ಮೂಲಕ ಒಂದು ಇಂಡಸ್ಟ್ರಿಗೆ ಹೊಸ ಪರಿಚಯ ಆಗಿ ಭರವಸೆಯ ನಟಿಯಾಗಿ ಕಾಣಿಸ್ಕೊಂಡಂಥ ನಟಿ ಆರಾಧನಾ ಅವರು. ಆರಾಧನಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ತುಂಬ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಬಂದಿದ್ದೀರಿ. ಮ್ಯಾಚಿಂಗ್ ಬೇರೆ ಇದೆ ನಮ್ಮದು. ಮೊದಲನೇದಾಗಿ ನಿಮಗೆ, ನಿಮ್ಮ ಕುಟುಂಬದವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಏನೇನು ಪ್ಲಾನ್ಸ್ ಇದೆ ಇವತ್ತು? ಯುಗಾದಿ ಹಬ್ಬ ಅಂದರೆ ನಾಳೆ ಸ್ಟಾರ್ಟ್ ಆಗುತ್ತೆ. ಏನೇನು ಪ್ಲಾನ್ಸ್ ಇದೆ ಇವತ್ತು? ಮೇನ್ಲಿ ನಮ್ಮದು ಪೂಜಾ ಶಾಪಿಂಗ್ ಇದೆ. ಸ್ವಲ್ಪ ಡಯಟ್ ಮಾಡ್ತಾ ಇದ್ದೀನಿ, ನಾಳೆ ಊಟ ತಿನ್ನೋಕ್ಕೆ ಕಾಂಪನ್ಸೇಟ್ ಮಾಡೋಕ್ಕೆ. ಆ್ಯಂಡ್ ಎಲ್ಲ ಸೆಟಪ್ ಆಗ್ತಾ ಇದೆ ಇವತ್ತು ಮನೇಲಿ. ನಾನು ಹೋಗಿ ಹೆಲ್ಪ್ ಮಾಡಬೇಕು. ಅಮ್ಮ ವೇಟ್ ಮಾಡ್ತಾ ಇರ್ತಾರೆ. ಓಕೆ, ಅಮ್ಮ ಮನೇಲಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಯುಗಾದಿ ಹಬ್ಬ ಅಂದ ತಕ್ಷಣ ಒಂಥರ ಕನ್ನಡಿಗರಿಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ವರ್ಷದ ಮೊದಲ ಹಬ್ಬ. ನಾವು ಹೊಸ ವರ್ಷ ಆಚರಣೆ ಮಾಡಿದ್ರು ಕೂಡ ಯುಗಾದಿ ಹಬ್ಬ ಅಂತಕ್ಕಂಥದ್ದು ಎಲ್ರಿಗೂ ಒಂದು ಹೊಸ ಹುರುಪನ್ನು ಕೊಡೋದು. ಬೇಸಿಗೆ ಕಳೆದು ಹೊಸ ಚಿಗುರು ಅಂತ ಸಮಯ, ಮಾವು ಬೇವು ಎಲ್ಲ ಕೂಡಿ ಒಳ್ಳೆ ಮಾತಾಡಬೇಕು ಅನ್ನೋವಂಥ ಸಮಯ. ಸೊ ಈ ಯುಗಾದಿ ಹಬ್ಬ ನಿಮಗೆ ಎಷ್ಟು ವಿಶೇಷ ಆಗುತ್ತೆ ಈ ವರ್ಷದ್ದು? ಯಾಕಂದರೆ ಕಳೆದ ವರ್ಷಗಳೆಲ್ಲ ಬೇರೆ. ಈ ವರ್ಷ ನಿಮಗೆ ಯುಗಾದಿ ಹಬ್ಬ ಎಷ್ಟು ವಿಶೇಷವಾಗುತ್ತೆ? ತುಂಬ ವಿಶೇಷವಾಗಿರುತ್ತೆ. ಅಫ್ಕೋರ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾಕಂದರೆ ಕಾಟೇರ ಅದು ರಿಲೀಸ್ ಆಗಿ ನಾನು ಇವಾಗ ಇಂಡಸ್ಟ್ರೀಲಿ ಒಂದು ನಟಿಯಾಗಿ ಸ್ವಲ್ಪ ಎಸ್ಟಾಬ್ಲಿಷ್ ಆಗಿದ್ದೀನಿ. ಸೊ ಈ ಹೊಸ ವರ್ಷ ಇನ್ನೂ ಆಪರ್ಚುನಿಟೀಸ್ ಬರಬೇಕು, ಇನ್ನೂ ಸಕ್ಸಸ್ ಬರಬೇಕು ಅಂತ ಆ ಒಂದು ಕೋರಿಕೆ ಇದೆ. ಅದ್ರ ಜೊತೆ ಮನೇಲಿ ಕೂಡ ಒಂದು ದೊಡ್ಡ ಹಬ್ಬ ಥರ ಅನಿಸ್ತಾ ಇದೆ. ನೆನ್ನೆನೇ ನಾವು 100 ಡೇಸು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಜೊತೆ ಯುಗಾದಿ ಹಬ್ಬ ಎಲ್ಲ ಸೇರಿ ಮನೇಲಿ ಒಂದು ದೊಡ್ಡ ಹಬ್ಬ ಥರನೇ ಆಗ್ತಾಯಿದೆ. ಸೊ ತುಂಬ ಸ್ಪೆಷಲ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ. ಏನು ಬರುತ್ತೆ ಫ್ಯೂಚರಲ್ಲಿ, ಈ ಹೊಸ ವರ್ಷ ಏನು ಕರ್ಕೊಂಡು ಬರುತ್ತೆ ನನ್ನ ಲೈಫಲ್ಲಿ ಅಂತ. ಮೇಡಮ್ ಒಂದು ಕಡೆ ಸೂಪರ್ ಸ್ಟಾರು, ಕನ್ನಡ, ತೆಲುಗು, ತಮಿಳು ಈ ಭಾಷೆಗಳು ಫುಲ್ ಬ್ಯುಸಿ ಇರ್ತಾಯಿದ್ರು. ಎರಡನೇದು ಅಪ್ಪಾಜಿಯವರು ಕೂಡ ಸಿನಿಮಾಗಳನ್ನ ಮಾಡ್ತಾಯಿದ್ರು, ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಸೊ ಈ ಮಿಡ್ಲಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ದು ಉಂಟಾ ಕೆಲವೊಂದು ಯುಗಾದಿ ಹಬ್ಬಗಳಲ್ಲಿ, ಅಥವಾ ಯಾವುದಾದ್ರೂ ಒಂದು ಅಕೇಶನ್ಸಲ್ಲಿ ಮಿಸ್ ಮಾಡ್ಕೊಂಡಿದ್ದು? ಇಲ್ಲ, ಚಾನ್ಸೇ ಇಲ್ಲ. ಅಮ್ಮ ಆ ಹಬ್ಬ ದಿನ ಇದ್ದರೆ 2 ಡೇಸ್ ಬ್ರೇಕ್, ಶೂಟಿಂಗ್ ಇಲ್ಲ, ಏನೂ ಕೆಲಸ ಇಲ್ಲ, ನಾನು ಹಬ್ಬ ಮಾಡಬೇಕು, ನನ್ನ ಮನೇನ ನಾನು ನೋಡ್ಕೊಳ್ಬೇಕು. ಅಪ್ಪ ಅಫ್ಕೋರ್ಸ್ ಬಂದು ಪೂಜೆ ಮಾಡಿ ಹೋಗ್ತಾಯಿದ್ರು ಮತ್ತೆ ಕೆಲಸಕ್ಕೆ. ಅವ್ರಿಗೇನಂದರೆ ಆ ವರ್ಕಹಾಲಿಕ್ ಥರ. ಬಟ್ ಅಮ್ಮ ಏನಂದರೆ ಹಬ್ಬ ಇದೆ, ಮಕ್ಕಳಿದ್ದಾರೆ, ನಮ್ಮ ಮನೆಯಲ್ಲಿ ಆ ಯಶಸ್ಸು ಬರಬೇಕು, ಆ ಸಂಪತ್ತು ಬರಬೇಕು ಅಂತ ತುಂಬ ಪ್ರಾರ್ಥನೆ ಮಾಡ್ತಾಯಿದ್ರು. ಸೊ ಮಿಸ್ ಮಾಡಿದ್ದು ಏನೂ ಇಲ್ಲ. ಚಿಕ್ಕ ವಯಸ್ಸಿಂದ ಎವ್ರಿ ಹಬ್ಬ ಈಕ್ವಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹಬ್ಬ ಅಂತಂದ್ರೆ ವಿವಿಧ ತಿನಿಸುಗಳ ಹಬ್ಬ. ಯಾವುದೇ ಹಬ್ಬ ಆದರೂ ಕೂಡ ನಾವು ವೆರೈಟೀಸ್ ಫುಡ್ ಮಾಡ್ತೀವಿ, ಶೇರ್ ಮಾಡ್ತೀವಿ, ತಿಂತೀವಿ, ಎಂಜಾಯ್ ಮಾಡ್ತೀವಿ. ನಿಮಗೆ ಹಬ್ಬ ಅಂದ ತಕ್ಷಣ ಯಾವುದು ನೆನಪಾಗುತ್ತೆ? ಇದು ನನಗೆ ತುಂಬ ಇಷ್ಟ ಈ ಫುಡ್ಡು ಅನ್ನೋದಾದ್ರೆ? ನನಗೆ ಸ್ವೀಟ್ಸು. ಓಕೆ, ಆ ಸ್ವೀಟ್ಸು ನನಗೆ ಮೇ ಬಿ ಆ ಹೆಸರು ಗೊತ್ತಿರಲ್ಲ, ಬಟ್ ಸ್ವೀಟ್ ಅಂದರೆ ನಾನು ತಿಂತೀನಿ. ಅದಕ್ಕೆ ಎಕ್ಸೈಟೆಡ್ ಆಗಿರ್ತೀನಿ. ಈಗ ನಮ್ಮ ಯುಗಾದಿಗೆ ಈ ಬೇವು ಬೆಲ್ಲ ಇರಲಿ, ಅಲ್ಲಂದರೆ ನಮ್ಮ ಮನೆಯಲ್ಲಿ ಪಾಯಸ, ನಮ್ಮ ಅಜ್ಜಿದು ಆಂಧ್ರ ಸ್ಟೈಲ್ ಪಾಯಸ, ಪುಳಿಯೋಗರೆ ಅದೆಲ್ಲ ಸೇರಿ ನಾವು ಆಚೆಯಿಂದನೂ ಸ್ವೀಟ್ಸ್ ತೊಗೊಂಡು ಬರ್ತೀವಿ. ನಮ್ಮ ಕಸಿನ್ಸು, ರಿಲೇಟಿವ್ಸ್ ಎಲ್ಲರೂ ಅವ್ರವ್ರ ಮನೆಯಿಂದ ಸ್ವೀಟ್ಸ್ ತೊಗೊಂಡು ಬರ್ತಾರೆ. ಸೊ ಅದೆಲ್ಲ ಸೇರಿ ನಾನು ಸ್ವೀಟ್ಸೇ ತಿಂತೀನಿ. ಆ ಫುಲ್ ಡೇ ಶುಗರ್, ಫುಲ್ ಡಯಟ್. ನೀವು ಬೇವು ಬೆಲ್ಲ ಅಂದ ತಕ್ಷಣ ಈಗ ನಾರ್ಮಲ್ ಆಗಿ ಹಬ್ಬದ ದಿನ ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳೋ ಒಂದು ಸಂಪ್ರದಾಯ ಇದೆ ಭಾರತೀಯರಲ್ಲಿ. ನಾವು ಕನ್ನಡಿಗರೆಲ್ಲರೂ ಮಾಡ್ತೀವಿ. ಸೊ ನೀವು ಆತ ಚಿಕ್ಕ ವಯಸ್ಸಲ್ಲಿ ಪ್ರತಿ ಮನೆಗೆ ಹೋಗಿ ಬೇವು ಬೆಲ್ಲ ಕೊಟ್ಟು ತಗೊಳ್ಳೋಂಥ ಅಭ್ಯಾಸ ಅಥವಾ ಅದೊಂದು ನೆನಪಿ ಅದಿತ್ತು. ನಾವು ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲಿ ಇರುವಾಗ ಅದಿತ್ತು. ಎವ್ರಿ ಹಬ್ಬಕ್ಕೂ ಸ್ವೀಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಯುಗಾದಿಗೆ ಬೇವು ಬೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದು. ಬಿಕಾಸ್ ತುಂಬ ನಾರ್ತ್ ಇಂಡಿಯನ್ಸ್ ಇರ್ತಾಯಿದ್ರು, ಅವ್ರಿಗೆ ಗೊತ್ತಿಲ್ಲ ಇದೇನಂತ. ಸೊ ಹೋಗಿ ಎಕ್ಸ್ಪ್ಲೇನ್ ಮಾಡೋದು, ಇದ್ದು ಅರ್ಥ, ಇದು ಟೇಸ್ಟ್ ಮೇ ಬಿ ಅಷ್ಟು ಚೆನ್ನಾಗಿರಲ್ಲ, ಬಟ್ ಟ್ರೈ ಮಾಡಿ ಅಂತ ಅದೆಲ್ಲ ಇರ್ತಾಯಿತ್ತು ಚಿಕ್ಕ ವಯಸ್ಸಲ್ಲಿ. ಆ್ಯಂಡ್ ಈಗನೂ ಕೂಡ ಐ ಥಿಂಕ್ ಆ ಬೇವು ಬೆಲ್ಲದು ಈ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಜೀವನದಲ್ಲೂ ಆ ಬಿಟ್ಟರು ಇರುತ್ತೆ, ಸ್ವೀಟು ಇರುತ್ತೆ. ಬಟ್ ದಟ್ಸ್ ವಾಟ್, ಈ ಹೊಸ ವರ್ಷಕ್ಕೆ ಸ್ವೀಟ್ ಜಾಸ್ತಿ ಇರಬೇಕು, ಬೆಲ್ಲ ಜಾಸ್ತಿ ತಿನ್ನಬೇಕು ಅಂತ ಆ ಫೀಲಿಂಗ್ ಇದೆ. ಎಲ್ಲೆಲ್ಲಿ ಎಜುಕೇಷನ್ ಆಯಿತು? ಯಾಕಂದರೆ ಅಮ್ಮ ಹೀರೋಯಿನ್ ಆಗಿ ಬೇರೆ ಬೇರೆ ಭಾಷೆಗಳಲ್ಲಿ ಬ್ಯುಸಿ ಆಗಿರ್ತಿದ್ರು, ಅಪ್ಪ ಕೂಡ ಅದೇ ಕೆಲಸದಲ್ಲಿ ಬ್ಯುಸಿ ಆಗಿರ್ತಿದ್ರು. ಅಥವಾ ಅಮ್ಮ ಹೋಗಿದ್ದ ಕಡೆ ಎಲ್ಲ ನೀವೆಲ್ಲ ಹೋಗಿದ್ದ, ಅಥವಾ ಒಂದೇ ಕಡೆ ನೀವು ಸ್ಟಡಿ ಮಾಡಿ ಮುಗಿಸಿಲ್ಲ? ಇಲ್ಲ, ನಾವು ಅಷ್ಟೊಂದು ಹೋಗಿಲ್ಲ. ಶೂಟಿಂಗ್ ಸ್ಪಾಟ್ಸ್ಗೆ ತುಂಬ ಕಮ್ಮಿ ಹೋಗೋದು, ಅಷ್ಟೊಂದು ಎಕ್ಸ್ಪೋಜರ್ ಆಗಿಲ್ಲ ನಮಗೆ.
ನಾನು ಇಲ್ಲೇ ಬ್ಯಾಂಗ್ಳೂರಲ್ಲೇ ಸ್ಟಡಿ ಮಾಡಿದ್ದೆ, ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲಲ್ಲಿ ಮತ್ತು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ. ಅದಾದಮೇಲೆ ನಾನು ಬಾಂಬೆಗೆ ಹೋಗಿದ್ದೆ ನನ್ನ ಆ್ಯಕ್ಟಿಂಗ್ ಡಾನ್ಸ್ ಟ್ರೈನಿಂಗ್ಗೆ. ಅದ್ರ ಜೊತೆ ನಾನು ಇಲ್ಲೇ BBA ಕರೆಸ್ಪಾಂಡೆನ್ಸ್ ಮಾಡ್ತಾಯಿದ್ದೆ ಸೇಮ್ ಟು ಸೇಮ್ ಟೈಮ್. ಅದು ಬಿಟ್ಟರೆ ಅಷ್ಟೇ, ಸ್ಟಡೀಸು, ಮನೆ, ಆಟ, ಅಡುಗೆ ಅಷ್ಟೇ. ಅಂದರೆ ಕಾಲೇಜಲ್ಲಿ ಗೊತ್ತಿತ್ತಾ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮಾಲಾಶ್ರೀ ಅವರು? ಎಲ್ರಿಗೂ ಗೊತ್ತು. ಯಾವ ಥರ ಇರ್ತಿತ್ತು? ಯಾಕಂದರೆ ನಾರ್ಮಲಾಗಿ ಒಬ್ಬರನ್ನ ಟ್ರೀಟ್ ಮಾಡೋದಿರ್ಬೋದು, ಸೆಲೆಬ್ರಿಟಿ ಮಗಳು ಅಂದ ತಕ್ಷಣ ಅವ್ರು ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಮಾಲಾಶ್ರೀ ಈಸ್ ಅ ಲೆಜೆಂಡರ್. ಸೊ ಆ ಥರ ಏನಾದರೂ ನಿಮ್ಗೊಂಥರ ಮುಜುಗರ ಆಗಿದ್ದುಂಟಾ? ಆ್ಯಕ್ಚುಲಿ ಫಸ್ಟ್ ಅವ್ರಿಗೆ ಏನಂದರೆ ಆ್ಯಟಿಟ್ಯೂಡ್ ಇರುತ್ತೆ, ದೊಡ್ಡ ಹೀರೋಯಿನ್ ಮಗಳು, ದೊಡ್ಡ ಪ್ರೊಡ್ಯೂಸರ್ ಮಗಳು, ತುಂಬ ಅಂದರೆ ಅಹಂಕಾರ ಇರುತ್ತೆ ಅಂತ. ಬಟ್ ಒನ್ಸ್ ಮೀಟ್ ಮಾಡಿ ಇವ್ಳಿಗೇನು ಗೊತ್ತಿಲ್ಲ, ಸ್ವಲ್ಪ ಡಮ್ಮಾಗೆ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಫ್ರೆಂಡ್ಸ್ ಆಗಿಬಿಟ್ರು ಎಲ್ಲರೂ. ಟೀಚರ್ಸು ಇರಲಿ, ಅವ್ರಿಗೆ ಫಸ್ಟ್ ಅದು ಆ್ಯಟಿಟ್ಯೂಡ್ ಇರುತ್ತೆ, ಸ್ವಲ್ಪ ಜಾಸ್ತಿ ಭಯನ ಅಂತ. ಬಟ್ ಅದಾದಮೇಲೆ ಎಲ್ಲರೂ ಐ ಥಿಂಕ್ 1 ವೀಕ್ ಸ್ಕೂಲ್ ಫಸ್ಟ್ ಇಯರ್ ಹೊಸ ಬ್ಯಾಚ್ ಎಂಟರ್ ಆಗ್ತೀವಿ ಅಲ್ಲ, 1 ವೀಕ್ ಆದಮೇಲೆ ಎಲ್ಲ ಅಡ್ಜಸ್ಟ್ ಆಗ್ತಾಯಿತ್ತು. ಯಾವುದೇ ಹಬ್ಬ ಅಂತಂದರೆ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಜೊತೆಲಿ ಮಾಡುವಂಥದ್ದು. ಅದರಲ್ಲೂ ಯುಗಾದಿ ಹಬ್ಬಗಳನ್ನ ಅವ್ರವ್ರ ಫ್ಯಾಮಿಲಿನೇ ಸೆಲೆಬ್ರೇಟ್ ಮಾಡ್ಕೋತಾರೆ, ಅದಾದಮೇಲೆ ಎಲ್ಲೋ ಮೀಟ್ ಆಗ್ತಾರೆ. ಸೊ ಇವತ್ತು ನಾವು ರಾಮು ಸರ್ ನೆನೆಸ್ಕೊಳ್ಳೇಬೇಕು. ಈ ಕನ್ನಡ ಇಂಡಸ್ಟ್ರಿಗೆ ಅವ್ರು ಕೊಟ್ಟಿರುವಂಥ ಕೊಡುಗೆ, ಕನ್ನಡದಲ್ಲಿ ಕೋಟಿ ಬಂಡವಾಳವನ್ನು ಹಾಕಿದಂಥ ಏಕೈಕ ಮೊದಲ ನಟ, ಮೊದಲ ನಿರ್ಮಾಪಕರವರು. ಸೊ ಆ ಥರ ವ್ಯಕ್ತಿಯನ್ನು ನಾವು ಇಂಥ ಸಂದರ್ಭಗಳು ನೆನೆಸ್ಕೊಂಡಿಲ್ಲ ಅಂತಂದರೆ ಅದು ತುಂಬ ಅವಮಾನ ಮಾಡ್ದಂಗೆ ಆಗುತ್ತೆ. ಸೊ ತಂದೆಯವರಿಲ್ಲ, ಆ ತಂದೆಯವರಿಲ್ಲ ಅನ್ನೋದನ್ನ ವಾಸ್ತವ ಸತ್ಯ ಆದರೂ ಕೂಡ ನಮ್ಮ ಜೊತೆ ಇರ್ತಾರೆ. ಈಗ ನಿಮ್ಮ ಸಕ್ಸಸ್ಸಲ್ಲಿದ್ದಾರೆ, ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಈಗ ಹಿಟ್ಟಾದಂಥ ಸಿನಿಮಾ ಜೊತೆಯಲ್ಲಿದ್ದಾರೆ. ಸೊ ನಿಮ್ಗೆ ಎಷ್ಟು ಮಿಸ್ ಮಾಡ್ಕೋತೀರಾ? ಯಾಕಂದರೆ ಚಿಕ್ಕ ವಯಸ್ಸಿಂದ ಬಂದು ಇದ್ದಕ್ಕಿದ್ದಂಗೆ ನೀವು ಲಾಂಚ್ ಆಗೋ ಟೈಮಲ್ಲಿ ಏನೋ ಒಂದು ಸ್ಟ್ರಾಂಗ್ ಸ್ಟ್ರೆಂತ್ ಇಲ್ದಂಗೆ ಆದಾಗ ಯಾವ ಥರ ಫೀಲ್ ಆಗುತ್ತೆ ಅಂತ ನಿಮಗೆ? ನನಗೆ ಆ್ಯಕ್ಚುಲಿ ಆ ಸ್ಟ್ರೆಂತ್ ಇಲ್ಲ ಅಂತ ಅನಿಸಲ್ಲ. ಹಬ್ಬ ದಿನ ಅಷ್ಟೇ ಇಲ್ಲ, ಕಾಟೇರ ರಿಲೀಸ್ ದಿನ ಅಷ್ಟೇ ಇಲ್ಲ, ಈ 100 days ಸೆಲೆಬ್ರೇಷನ್ ಅಷ್ಟೇ ಇಲ್ಲ, ಎವ್ರಿ ಡೇ ಆ ಈಕ್ವಲ್ ಮಿಸ್ಸಿಂಗ್ ಇರುತ್ತೆ. ಆ ಈಕ್ವಲ್ ಅವ್ರಿಗೆ ಪ್ರೇಯರ್ ಮಾಡೋದು, ನಿಮ್ಮಿಂದಾನೇ ನಾವಿಲ್ಲಿದ್ದೀವಿ, ನಿಮ್ಮಿಂದಾನೇ ನನಗೆ ಈ ಥರ ಒಂದು ಅವಕಾಶ ಸಿಕ್ಕಿದೆ, ಸಕ್ಸಸ್ ಸಿಗ್ತಾ ಇದೆ, ನಮ್ಮದು ಆ ಒಂದು ಫೀಲಿಂಗ್ ಇರುತ್ತೆ. ಅವ್ರ ಮನೇಲಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಸೊ ಆ ಸ್ಟ್ರೆಂತ್ ಇದ್ದೇ ಇದೆ ಅಂತ ನನಗೆ ಆ ಫೀಲಿಂಗ್ ಇದೆ. ಏನೋ ಒಂದು ಬ್ಯಾಕ್ ಬೋನ್ ಥರ ಕಾಣಲ್ಲ, ಬಟ್ ಅವರಿಂದನೇ ನಾವು ನಿಂತ್ಕೊಂಡಿದ್ದೀವಿ. ಸೊ ಆ ಒಂದು ಫೀಲಿಂಗ್ ಇರುತ್ತೆ. ಆ್ಯಂಡ್ ಹಬ್ಬ ದಿನ ಏನಂದರೆ ಅಫ್ಕೋರ್ಸ್ ಅದೇ ನಾನು ಹೇಳಿದ ಥರ ಅವ್ರು ಬಂದು ಸ್ಟೋರೀಸ್ ಹೇಳ್ತಾಯಿದ್ರು, ಕರೆಕ್ಟಾಗಿ ಮಾಡು, ಫುಲ್ ಫೀಲಿಂಗ್ ಜೊತೆ ಮಾಡು, ಏನೋ ಸುಮ್ಮನೆ ಆ ಥರ ಮಾಡಬೇಡ ಅಂತ ತುಂಬ ಬೈತಾಯಿದ್ರು. ಸೊ ಅದೆಲ್ಲ ಮೈಂಡ್ಗೆ ಬರುತ್ತೆ. ಬಟ್ ಏನಂದರೆ ಅವರು ನಮಗೆ ಒಂಥರ ದೇವ್ರು ಆಗಿಬಿಟ್ಟಿದ್ದಾರೆ. ಸೊ ಹಬ್ಬ ದಿನ ಅವ್ರಿಗೂ ಒಂದು ಪ್ರಾರ್ಥನೆ ಮಾಡಿ ನಮಗೆ ಇದು ಕೊಡಿ, ಅಲ್ಲಂದರೆ ನಮ್ಮ ಜೊತೆ ಇರಿ, ಆ ಶಕ್ತಿ ಕೊಡಿ ಅಂತ ಎವ್ರಿ ಡೇ ಅದು ಆ ಮಿಸ್ಸಿಂಗ್ ಇರುತ್ತೆ, ಆ ಫೀಲಿಂಗ್ ಎವ್ರಿ ಡೇ ಇರುತ್ತೆ. ಸಿನಿಮಾ ಅಂತ ಬಂದಾಗ ನನಗನ್ಸುತ್ತೆ ನಿಮ್ಮ ಮೊದಲ ಗುರುಗಳು ಅಥವಾ ತಾಯಿಯೇ ಮೊದಲ ಗುರು ನಿಜ, ಆದರೆ ತರುಣ್ ಸುಧೀರ್ ಅವರು ನಿಮಗೆ ಮೊದಲ ಗುರು ಅಂತ ನನಗನ್ಸುತ್ತೆ. ಏನು ಹೇಳ್ತೀರಾ? ಐ ಥಿಂಕ್ ಲೈಫಲ್ಲಿ ಫಸ್ಟ್ ಮಾಮ್, ಸೆಕೆಂಡ್ ಕರಿಯರಲ್ಲಿ ತರುಣ್ ಸರ್ ಅವರೇ ಬರ್ತಾರೆ. ಅದು ಅವರು ನನಗೇನು ಮೋಸ್ಟ್ ಸ್ಪೆಷಲ್ ಅವ್ರ ಬಗ್ಗೆ ಏನಂದರೆ, ಫಸ್ಟ್ ಫಿಲ್ಮ್ ಮಾಡ್ತಾಯಿದ್ದೆ, ಸ್ವಲ್ಪ ಸಾಫ್ಟ್ ಆಗಿರೋಣ ಅಂತ ಅವ್ರು ಯಾವತ್ತೂ ಇದ್ದಿಲ್ಲ. ಪ್ರೊಫೆಷ್ನಲ್ ಆಗಿ, ನಿನ್ನಿಂದ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ, ಇಷ್ಟು ಡಿಮ್ಯಾಂಡ್ ಇದೆ, ನೀನು ಮಾಲಾಶ್ರೀ ಮಗಳಾಗಿ ಬಂದಿದ್ಯಾ, ಬಟ್ ನಮ್ಮ ಮೂವಿಲಿ ನೀನು ಈ ಕ್ಯಾರೆಕ್ಟರು. ದರ್ಶನ್ ಸರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೆ, ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಅದು ದೊಡ್ಡ ಬಜೆಟ್ ಫಿಲ್ಮು, ತುಂಬ ಇಂಪಾರ್ಟೆಂಟ್ ರೋಲ್ ಇದು. ಸೊ ಅದೆಲ್ಲ ಆ ಒಂದು ಜವಾಬ್ದಾರಿ ನನಗೆ ಫಸ್ಟಿಂದ ತುಂಬ ಕ್ಲಿಯರ್ ಆಗಿತ್ತು. ಸೊ ಅವ್ರು ನನಗೆ ಗುರುವಾಗಿ, ಪ್ರಾಪರ್ ಡೈರೆಕ್ಟರ್ ಆಗಿ, ಪ್ರೊಫೆಷ್ನಲ್ ಆಗಿ ತುಂಬ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫ್ರೆಂಡ್ಲಿ ಆಗಿ ಕೂಡ ಅವರಿದ್ದರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಐ ಥಿಂಕ್ ನನಗೇನಂದರೆ ಪ್ರಭಾವತಿ, ನನ್ನ ಪರ್ಫಾರ್ಮೆನ್ಸ್ ಇರಲಿ, ಅದೆಲ್ಲ ಸೇರಿ ನಮ್ಮ ಟೀಮ್ ವರ್ಕ್ ಅಂತ ನನಗೆ ಅನಿಸುತ್ತೆ. ನಾನು ಅಷ್ಟೇ ಕ್ರೆಡಿಟ್ ತೊಗೊಳ್ಬೋದು ಅಂತ ನನಗೆ ಅನಿಸಲ್ಲ. ರಾಕ್ಲೈನ್ ಸರ್ ಒಬ್ಬ ನಿರ್ಮಾಪಕ, ಅದರಲ್ಲೂ ಧೀರ ನಿರ್ಮಾಪಕ. ಅವರು ಒಂದು ಮಾಲಾಶ್ರೀ ಮಗಳು ಅಂದ ತಕ್ಷಣ ಕೊಡೋದಕ್ಕಾಗೋದಿಲ್ಲ. ಏನು ಕ್ವಾಲಿಟೀಸು ಏನಕ್ಕಿದೆ ಏನು ಅಂತ ನೋಡಿರ್ತಾರೆ, ಅಷ್ಟು ಈಸಿಯಾಗಿ ಅವ್ರು ಓಡಲ್ಲ, ಅವ್ರು ಓಕೆ ಮಾಡೋದಿಲ್ಲ. ಸೊ ನಿಮ್ಮನ್ನು ಅವ್ರು ತಗೊಂಡಿದ್ದಾರೆ ಅಂತಂದರೆ ಅವರು ನಿಮ್ಮಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಕಂಡೇ ಇರ್ತಾರೆ. ಸೊ ರಾಕ್ಲೈನ್ ಸರ್ ಜೊತೆ ನಿಮ್ಮ ಒಡನಾಟ ಸಿನಿಮಾದಲ್ಲಿ ಪ್ರಾರಂಭ ಆಗಿದೆ, ಹೇಗಿತ್ತು ಅದು? ಆ್ಯಕ್ಚುಲಿ ಏನಂದರೆ ರಾಕ್ಲೈನ್ ಸರ್ ಆ್ಯಂಡ್ ಅಮ್ಮಗೆ ತುಂಬ ಅಂದರೆ, ಫಸ್ಟ್ ರಾಕ್ಲೈನ್ ಸರ್ ಅವ್ರದ್ದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋದು ಅಮ್ಮ ಮೂವಿಯಿಂದ. ಸೊ ಅದಕ್ಕೆ ಐ ಥಿಂಕ್ ಅಮ್ಮ ಫೋನ್ ಮಾಡಿದ ತಕ್ಷಣ, ಹೀಗೆ ನನ್ನ ಮಗಳು ರೆಡಿ ಆಗಿದ್ದಾಳೆ, ಪ್ರಿಪೇರ್ ಆಗಿದ್ದಾಳೆ, ಬರಬೇಕಂತ ಇದೆ. ಅವ್ರಿಗೇನಂದರೆ ಮಾಡೋಣ, ಫೋಟೋಸ್ ಕಳಿಸಿ ನೋಡೋಣ, ಐ ಥಿಂಕ್ ನಾನು ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಅಂತ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ ಮಾಡ್ತಾಳೆ. ನಮ್ಮ ಮೂವಿಲಿ ಇವಳು ಹೀರೋನಾಗಿ ಮಾಡ್ತಾ ಇದ್ದಾಳೆ ಅಂತ ಒಂದು ಸರ್ಪ್ರೈಸ್ ಕೊಟ್ಟಿದ್ರು. ಅದಾದಮೇಲೆ ಅಫ್ಕೋರ್ಸ್ ಆಡಿಷನ್ಸ್ ಇತ್ತು, ಲುಕ್ ಟೆಸ್ಟ್ ಇತ್ತು, ಅದು ಫುಲ್ 100% ಕನ್ಫರ್ಮ್ ಆಗೋವರೆಗ. ಬಟ್ ಅದೆಲ್ಲ ಸೇರಿ ಐ ಥಿಂಕ್ ರಾಕ್ಲೈನ್ ಸರ್ ಅವ್ರದ್ದು ಪ್ರೊಡಕ್ಷನ್ ವ್ಯಾಲ್ಯೂ ಇರಲಿ, ಬಜೆಟ್ ಇರಲಿ,
ಅವ್ರದ್ದು ಜೆನರಾಸಿಟಿ ಇರಲಿ. ಈ ಮೂವಿಲಿ ಸಬ್ಜೆಕ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ಸಬ್ಜೆಕ್ಟ್ಗೆ ಅವರು ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನಿಜ. ಕಾಂಪ್ರಮೈಸ್ ಮಾಡಿಲ್ಲ. ನೀವೇ ನೋಡಿರ್ತೀರ ಈಗ. ಸೊ ಆ ಕಾಂಪ್ರಮೈಸ್ ಮಾಡಿಲ್ಲ. ಏನು ಬೇಕಾದರೂ ನೆಕ್ಸ್ಟ್ ಡೇ ರೆಡಿ, ನೆಕ್ಸ್ಟ್ ಡೇ ಓಕೆ. ಸೆಟ್ಸ್ ಅಷ್ಟು ದೊಡ್ಡದಾಗಿತ್ತು. ಕಾಸ್ಟ್ಯೂಮ್ಸ್ ಇರಲಿ, ಸಪೋರ್ಟಿಂಗ್ ಕಾಸ್ಟ್ ಇರಲಿ, ಜೂನಿಯರ್ ಆರ್ಟಿಸ್ಟ್ ಇರಲಿ, ಕಂಫರ್ಟ್ಸ್ ಇರಲಿ. ಐ ಥಿಂಕ್ ನನ್ನ ಫಸ್ಟ್ ಫಿಲ್ಮಲ್ಲಿ ನಾನು ತುಂಬ ಸ್ಪಾಯ್ಲ್ ಆಗಿಬಿಟ್ಟಿದ್ದೀನಿ ರಾಕ್ಲೈನ್ ಸರ್ ಅವ್ರ ಕೈಯಲ್ಲಿ. ಬಿಕಾಸ್ ನನಗೆ ಅಷ್ಟೊಂದು ಕಂಫರ್ಟ್ ಕೊಟ್ಟಿದ್ರು. ಆ್ಯಂಡ್ ಆ ಎನ್ವೈರ್ಮೆಂಟ್, ಆ ಸೆಟ್ ಎಂಟರ್ ಆದ ತಕ್ಷಣ ಏನೋ ಆ್ಯಕ್ಟ್ ಮಾಡಬೇಕಂತ ಅನಿಸಿಲ್ಲ. ಇಮ್ಮಿಡಿಯೇಟಾಗಿ ಕ್ಯಾರೆಕ್ಟರ್ ಬಂದುಬಿಡತ್ತೆ. ಸೊ ಅದೆಲ್ಲ ಸೇರಿ ರಾಕ್ಲೈನ್ ಸರ್ ಅವ್ರು ನನ್ನ ಫಸ್ಟ್ ಪ್ರೊಡ್ಯೂಸರ್ ಆಗಿ ನಂಗೆ ತುಂಬ ತುಂಬ ಸ್ಪೆಷಲ್ ಆಗಿರ್ತಾರೆ. ಬಾಂಬೆ ಟ್ರೈನಿಂಗ್ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಯಾವ ಥರ ಇತ್ತು ಟ್ರೈನಿಂಗ್? ಏನೇನು ಕೋರ್ಸ್ ತೊಗೊಂಡ್ರಿ? ಯಾವ ಥರ ಎಲ್ಲ ನಿಮಗೆ ಅಲ್ಲಿ ತಿದ್ದಿ ನಿಮ್ಮನ್ನು ರೆಡಿ ಮಾಡಿದ್ರು ಅನ್ನೋದು? ಅಲ್ಲ, ಆ್ಯಕ್ಚುಲಿ ನನಗೆ ಒಂದು ದೊಡ್ಡ ರಿಯಾಲಿಟಿ ಚೆಕ್ ಸಿಕ್ಕಿತ್ತು. ಬಿಕಾಸ್ ನನಗೆ ಏನಂದರೆ, ಓಕೆ ಬಾಂಬೆಗೆ ಹೋಗ್ತಾ ಇದ್ದೀನಿ, ಆ್ಯಕ್ಟಿಂಗ್ ಕ್ಲಾಸ್ ಜಾಯಿನ್ ಮಾಡ್ತೀನಿ, ಡಾನ್ಸ್ ಕ್ಲಾಸ್ ಜಾಯಿನ್ ಮಾಡ್ತೀನಿ, ಏನೋ ಈಸಿ ಆಗಿರುತ್ತೆ ಅಂತ ನನಗೆ ಅನಿಸಿತ್ತು. ಬಟ್ ತುಂಬ ಚಾಲೆಂಜಿಂಗ್ ಆಗಿತ್ತು. ಅದೇ ಆ ನಾಚಿಕೆ ಹೋಗೋಕ್ಕೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಬರ್ತಾ ಬರ್ತಾ ಐ ಥಿಂಕ್ ಆ ಒಂದು ನನಗೆ ಆ್ಯಕ್ಟಿಂಗ್ ಮೇಲಿರೋ ಪ್ರೀತಿ, ಫಿಲ್ಮ್ ಇಂಡಸ್ಟ್ರಿ ಮೇಲಿರೋ ಪ್ರೀತಿ ಅದೇ ವಿನ್ ಆಗಿಬಿಟ್ಟಿತ್ತು. ಓಕೆ, ನೀನು ಓಪನ್ ಅಪ್ ಆಗ್ತೀಯಾ, ಕಾನ್ಫಿಡೆಂಟ್ ಆಗಿರು ಅಂತ ಅಮ್ಮನೂ ಸೈಡಿಂದ ಸಪೋರ್ಟ್ ಮಾಡ್ತಾ ಬರ್ತಾಯಿದ್ರು. ಸೊ ಬಾಂಬೆಯಲ್ಲಿ ನಾನು ತುಂಬ ಆ್ಯಕ್ಟಿಂಗ್ ಸ್ಕೂಲ್ಸ್ ಹೋಗಿದ್ದೆ. ಎಲ್ಲ ಆ್ಯಕ್ಟಿಂಗ್ ಸ್ಕೂಲ್ಸ್ಗೆ ಪ್ರೈವೇಟ್ ಆ್ಯಕ್ಟಿಂಗ್ ಟೀಚರ್ಸ್ ಜೊತೆ ಟ್ರೈನ್ ಮಾಡಿದ್ದೆ. ಆ್ಯಂಡ್ ಡಾನ್ಸ್ ಕೂಡ, ಕಥಕ್ ಇರಲಿ, ತಪಂಗುತ್ ಇರಲಿ, ಬಾಲಿವುಡ್ ಸ್ಟೈಲ್ ಇರಲಿ, ಫೋಕ್ ಇರಲಿ, ಎಲ್ಲ ಸೇರಿ ಟ್ರೈನ್ ಮಾಡಿ ಓಕೆ ಒಂದು ಅಟ್ಲೀಸ್ಟ್ ಟಚ್ ಇದೆ ಡಾನ್ಸ್ದು. ಸೊ ಅದೆಲ್ಲ ಸೇರಿ ನಾನು ಫುಲ್ 100% ರೆಡಿ ಆಗುವಾಗಲೇ ಅಮ್ಮ ಓಕೆ ನಾನು ಇವಾಗ ಸ್ಟೆಪ್ ತೊಗೊಳ್ತೀನಿ, ಯಾರಿಗೋ ಫೋನ್ ಮಾಡಿಬಿಟ್ಟು ನೋಡ್ತೀನಿ ಚಾನ್ಸ್ ಇದೆಯಾ ಅಂತ. ಅವಾಗ ತಕ್ಕ ಅವರು ಕಾನ್ಫಿಡೆಂಟ್ ಆಗಿದ್ದಿಲ್ಲ. ಸೊ ಐ ಥಿಂಕ್ ತುಂಬ ಪ್ರಿಪ್ರೇಷನ್ಸ್ ನಡೀತು. ನಾವು ಹೊರಗಡೆಯಿಂದ ಹೋಗಿರ್ತೀವಿ ಕರ್ನಾಟಕದಿಂದ, ಅಲ್ಲಿ ಏನಾದರೂ ಆ ಥರ ಆಗಿದ್ದು ಅನುಭವ, ಸಣ್ಣ ಪುಟ್ಟ ಮನಸ್ಸಿಗೆ ನೋವಾದಂಥ? ನನಗೆ ಆ್ಯಕ್ಚುಲಿ ಏನು ಶಾಕಿಂಗ್ ಆಗಿತ್ತಂದರೆ, ನಾನು ಅಲ್ಲಿ ಹೋಗುವಾಗ ನೀನು ಎಲ್ಲಿಂದ ಬಂದಿದೆಯಾ, ತಮಿಳ್ ಅಂತ. ನಾನು ಕನ್ನಡ ಮಾತಾಡ್ತೀನಿ, ನಾನು ಕರ್ನಾಟಕದಿಂದ. ಕನ್ನಡ ಇಂಡಸ್ಟ್ರಿ ಇದೆಯಾ ಅಂತ. ನನ್ಗೆ ಅಲ್ಲೇನಂದರೆ ಅಫ್ಕೋರ್ಸ್ ಕನ್ನಡ ಇಂಡಸ್ಟ್ರಿ ಇದೆ, ಅವ್ರಿಗೆ ಗೊತ್ತೇ ಇದ್ದಿಲ್ಲ. KGF ಬರೋದು ಮುಂಚೆ ಗೊತ್ತೇ ಇದ್ದಿಲ್ಲ ಕನ್ನಡ ಇಂಡಸ್ಟ್ರಿ ಇದೆ, ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ತುಂಬ ದೊಡ್ಡ ಬಜೆಟ್ ಮೂವೀಸ್ ಮಾಡ್ತಾರೆ ಅಂತ ಅದು ಗೊತ್ತಿದ್ದಿಲ್ಲ. ಐ ಥಿಂಕ್ ಅದು ಫಸ್ಟ್ ಓಕೆ ನಾವೇನೋ ಮಾಡಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡದಾಗಿ ಆಗಬೇಕು, ಇನ್ನೂ ಎಕ್ಸ್ಪೋಜರ್ ಸಿಗಬೇಕು ಕನ್ನಡ ಇಂಡಸ್ಟ್ರಿಗೆ ಅಂತ ನನಗೂ ಅನಿಸ್ತು. ಐ ಥಿಂಕ್ ಅದು ಒಂದು ಸ್ವಲ್ಪ ಸೆಂಟಿಮೆಂಟಲಿ ಟಚ್ ಆಯಿತು. ಅದು ಬಿಟ್ಟರೆ ನಾನು ನಾರ್ಮಲ್ ಕಷ್ಟ ಆಗ್ತಾಯಿದೆ ಅಂತ ನಾನು ಅಳ್ತಾ ಇದ್ದೆ. ಬಟ್ ನೆಕ್ಸ್ಟ್ ಡೇ ಮತ್ತೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕ್ಲೋಸ್ ಆದ್ರಲ್ಲ ಹೋಗ್ತಾ? ಆ ಫ್ರೆಂಡ್ಸ್ ಸ್ವಲ್ಪ ಅಷ್ಟೇನಿಲ್ಲ. ಮೇನ್ಲಿ ನನಗೆ ನನ್ನ ಟೀಚರ್ಸ್ ತುಂಬ ಕ್ಲೋಸ್ ಆಗಿಬಿಟ್ರು. ಈಗಲೂ ನಾನು ಟಚಲ್ಲಿದ್ದೀನಿ ಅವ್ರ ಜೊತೆ. ನನ್ನ ಕಥಕ್ ಟೀಚರ್ ಇರಲಿ, ನನ್ನ ಆ್ಯಕ್ಟಿಂಗ್ ಟೀಚರ್ ಇರಲಿ, ಅವರೆಲ್ಲರ ಜೊತೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೆ. ಬಿಕಾಸ್ ಅವ್ರು ನೋಡಿದ್ರು ನಂದು ಆ ಗ್ರೋತ್ ನೋಡಿದ್ದಾರೆ. ಈಗಲೂ ಕೂಡ ಮೂವಿ ನೋಡಿ ಪಸಂದ್ ಆಗೋಣ ಎಲ್ಲ ನೋಡಿ ನನಗೆ ಮೆಸೇಜ್ ಮಾಡ್ತಾರೆ, ಓ ಮೈ ಗಾಡ್ ಇಸ್ ದಿಸ್ ಯು ಅಂತ. ಸೊ ತುಂಬ ಸ್ಪೆಷಲ್ ಮೆಮರೀಸ್ ಇದೆ ಅವರೆಲ್ಲರ ಜೊತೆ. ಎಸ್, ಸಿನಿಮಾ ಅಂತ ಬಂದಾಗ ತುಂಬ ಖುಷಿ ಕೊಡೋದು. ನೀವು ಸಿನಿಮಾ ಮಾಡ್ತೀರಾ, ತುಂಬ ಹಿಟ್ ಆಗುತ್ತೆ, ನಿಮಗೆಲ್ಲನೂ ಖುಷಿ ಸಿಕ್ತು. ಬಟ್ ನೀವು ಅಲ್ಲಿ ಬಾಂಬೆಯಲ್ಲಿ ಹೋಗಿದ್ದ ಉದ್ದೇಶ ಅಂದರೆ ಕರ್ನಾಟಕದಲ್ಲಿ ಯಾಕೆ ಇಲ್ಲ ಅನ್ನೋದು? ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಬಂದೆ. ಮತ್ತೆ ನಾನು ಮೇನ್ಲಿ ಏನಂದರೆ, ಬಿಕಾಸ್ ನನ್ನಲ್ಲಿ ಆ ನಾಚಿಕೆ ಇತ್ತು. ಅಮ್ಮಗೂ ಏನಂದರೆ ಇವಳೆಲ್ಲೂ ಎಕ್ಸ್ಪೋಸ್ ಆಗಿಲ್ಲ, ಓಪನ್ ಆಗಿ ಇದ್ದಿಲ್ಲ, ತುಂಬ ಪ್ರೊಟೆಕ್ಟೆಡ್ ಆಗಿದ್ದೆ ಚಿಕ್ಕ ವಯಸ್ಸಿಂದ. ಸೊ ಬೇರೆ ಸಿಟಿಗೆ ಹೋಗಿ ಅಲ್ಲಿ ಟ್ರೈನ್ ಮಾಡೋಣ, ಮುಂದೆ ಎಲ್ಲರೂ 100 ಪೀಪಲ್ ಇರ್ತಾರೆ ಆ್ಯಕ್ಟಿಂಗ್ ಕ್ಲಾಸಲ್ಲಿ, ಅವ್ರ ಮುಂದೆ ನಿಂತ್ಕೊಂಡು ನೀನು ಆ್ಯಕ್ಟ್ ಮಾಡಬೇಕು, ಆವಾಗೇ ನನಗೆ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲಿ ಬಂದು ಮಾಲಾಶ್ರೀ ಮಗಳು ಅಂತ ತುಂಬ ಸ್ವೀಟಾಗಿರ್ತಾರೆ ಎಲ್ಲರೂ. ಬಟ್ ಸ್ಟಿಲ್ ನಾನು ಬಾಂಬೆಲಿ ಫಿನಿಷ್ ಮಾಡಿದ್ಮೇಲೆ ಇಲ್ಲಿ ಬಂದು ನಂದು ಟ್ರೈನಿಂಗ್ ಕಂಟಿನ್ಯೂ ಆಯಿತು. ಬಿಕಾಸ್ ಕರೆಕ್ಟ್ಲಿ ಲಾಕ್ಡೌನ್ ಆಗಿತ್ತು. ಸೊ ಆ ಲಾಕ್ಡೌನ್ ಪೀರಿಯಡಲ್ಲಿ ಮಮ್ಮಿ ಜೊತೆ ಇರಲಿ, ಅಲ್ಲಂದರೆ ನಮ್ಮ ಆ್ಯಕ್ಟಿಂಗ್ ಟೀಚರ್ಸು, ಡಾನ್ಸ್ ಟೀಚರ್ಸ್, ಇಲ್ಲಿ ಈ ಸೌತ್ ಇಂಡಿಯನ್ ಸ್ಟೈಲು, ಕನ್ನಡ ಸ್ಟೈಲ್, ಫೋಕ್ ಇರಲಿ, ಅದೆಲ್ಲ ನಾನು ಇಲ್ಲಿ ಬಂದು ಮತ್ತೆ ನಾನು ಟ್ರೈನಿಂಗ್, ಆ ಲರ್ನಿಂಗ್ ಪ್ರೊಸೆಸ್ ಯಾವಾಗೂ ಎಂಡ್ ಆಗಲ್ಲ ಇಂಡಸ್ಟ್ರಿಯಲ್ಲಿ. ಸೊ ಎಲ್ಲ ಕಡೆನೂ ಮಾಡಿದ್ದೀನಿ. ಬಟ್ ಏನಂದರೆ ನನ್ನ ಕ್ಯಾರೆಕ್ಟರ್ಗೆ ಆ ಎಕ್ಸ್ಪೋಜರ್ ಬೇಕಾಗಿತ್ತು, ಅದಕ್ಕೆ ನಾನು ಬಾಂಬೆಗೆ ಹೋಗಿದ್ದೆ. ನಿಮ್ಮ ಮೊದಲ ಸಿನಿಮಾ ಇಷ್ಟಾಗಿದೆ, ಜವಾಬ್ದಾರಿ ಜಾಸ್ತಿ ಆಗಿದೆ ನಿಮಗೆ. ಕೇವಲ ಒಂದು ಸಿನಿಮಾ ಆಗೋಯ್ತು ಅನ್ನೋದಕ್ಕಿಂತ ಅದಕ್ಕೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗಿದೆ. ಕನ್ನಡದಲ್ಲಿ ಸಾಕಷ್ಟು ಜನ ಹೀರೋಸ್ಗಳಿದ್ದಾರೆ, ಎಲ್ಲರ ಜೊತೆ ಮಾಡಬೇಕು ಅಂತ ಆಸೆ ಇರುತ್ತೆ ನಿಮಗೆ. ಅದರಲ್ಲೂ ನೀವು ಬಾಂಬೆಯಿಂದ ಬಂದು ಟ್ರೈನಿಂಗ್ ತೊಗೊಂಡು ಬಂದಿರೋದ್ರಿಂದ ನಿಮ್ಗೊಂದು ವಿಷನ್ ಬೇರೆ ಥರನೇ ಇರುತ್ತೆ, ನಾವೇನಾದರೂ ಒಂದು ಮಾಡಬೇಕಲ್ಲಿ ಅಂತೇಳಿ. ಸೊ ನಿಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ನೀವು, ನಾನು ಈಗ ಫಾರ್ ಎಕ್ಸಾಂಪಲ್ ಯಶ್ ಅಂತ ತಗೊಂಡ್ರೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಅವರಲ್ಲಿ? ಐ ಥಿಂಕ್ ಯಶ್ ಬಗ್ಗೆ ಅವ್ರದ್ದು ಆ್ಯಂಬಿಷನ್ ನನಗೆ ತುಂಬ ಇಷ್ಟ. ಬಿಕಾಸ್ ಅವರೇ ಸ್ಟಾರ್ಟ್ ಮಾಡಿದ್ದು ನಮ್ಮ ಇಂಡಸ್ಟ್ರಿನ ನಾವು ಆಚೆ ಕರ್ಕೊಂಡು ಹೋಗಬೇಕು, ಆ ಸ್ಟೆಪ್ ತೊಗೊಂಡ್ರೇ ಅದಾಗತ್ತೆ. ಸೊ ಐ ಥಿಂಕ್ ಅವರಲ್ಲಿ ಆ ಆ್ಯಂಬಿಷನ್ ಇರಲಿ,
ಆ ವಿಷನ್ ಇರಲಿ, ನಮ್ಮ ಇಂಡಸ್ಟ್ರಿನ ಇಲ್ಲಿ ಕರ್ಕೊಂಡು ಹೋಗಬೇಕು, ನಮ್ಮ ಹೆಸರು ಹಿಂಗೆ ಮಾಡಬೇಕು ಅಂತ. ಐ ಥಿಂಕ್ ಅದು ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. ಅವ್ರ ಇಂಟರ್ವ್ಯೂಸ್ ಎಲ್ಲ ನೋಡಿದ್ರೆ ನನಗೆ ತುಂಬ ಇಷ್ಟ. ಬೇರೆ ಭಾಷೆಗಳಿಗೆ ಹೋಗಿ ಸಿನಿಮಾಗಳನ್ನ ಮಾಡಿ ಸಕ್ಸಸ್ ತಗೊಂಡು ಬರೋದ್ರಲ್ಲಿ ಫಸ್ಟ್ ಸಕ್ಸಸ್ ಆಗಿದ್ದು ನಮ್ಮ ಕಿಚ್ಚ ಸುದೀಪ್ ಅವರು. ಸುದೀಪ್ ಸರ್ ಬಗ್ಗೆ ನಾವು ಮಾತಾಡೋದು ತುಂಬ ಚಿಕ್ಕವರಾಗ್ತೀವಿ, ಬಟ್ ಆದ್ರೂ ಅವ್ರ ಬಗ್ಗೆ ನೆನೆಸ್ಕೊಂಡ ತಕ್ಷಣ ನಿಮ್ಗೆ ಏನಾದರೂ ಒಂದು ಅನ್ಸೋದು? ನನಗೆ ಅದೇ ಸೇಮ್. ಐ ಥಿಂಕ್ ಫಸ್ಟ್ ಆ್ಯಂಬಿಷನ್ನೇ ಬರುತ್ತೆ, ಆ್ಯಂಡ್ ಸೆಕೆಂಡ್ ನನಗೆ ಆ ಸ್ಟೈಲ್ ಬರುತ್ತೆ. ಐ ಥಿಂಕ್ ಅವ್ರದ್ದು ಆ ಸ್ಟೈಲು, ಆ ಸ್ವ್ಯಾಗ್ ಇರ್ರಿಪ್ಲೇಸಬಲ್ ಆಗಿದೆ, ಯಾರು ಮಾಡೋಕ್ಕಾಗಲ್ಲ. ಆ ಕಿಚ್ಚ ಸುದೀಪ್ ಅಂದರೆ ಆ ಸ್ಟೈಲೇ ಬಂದ್ಬಿಡುತ್ತೆ. ಸೊ ಐ ಥಿಂಕ್ ಅದು ತುಂಬ ಇಷ್ಟ ನನಗೆ. ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಬಂದ ತಕ್ಷಣ ನಮಗೆ ಪಟ್ಟಂತ ನೆನಪು ದೊಡ್ಡ ಮನೆ. ದೊಡ್ಡ ಮನೆ ಅಂದ ತಕ್ಷಣ ಅಣ್ಣವರು. ನಾವು ಅಣ್ಣನ ನೋಡೋಕ್ಕಾಗಲಿಲ್ಲ, ನಮ್ಮ ದುರಾದೃಷ್ಟ. ಈಗ ನಾವು ಶಿವಣ್ಣವ್ರನ್ನ ನೋಡ್ತಾ ಇದ್ದೀವಿ, ರಗಣ ನೋಡ್ತೀವಿ. ಶಿವಣ್ಣ ಒಂಥರ ಪಿಲ್ಲರ್ ಇದ್ದಂಗೆ, ಹೇಳಿಲ್ಲ ಅಷ್ಟೇ, ಶಿವಣ್ಣನೇ ಅಣ್ಣ, ಇಂಡಸ್ಟ್ರಿಗೆ ಶಿವಣ್ಣನೇ ಅಣ್ಣ. ಯಾರೋ ಬಂದು ನೀವೇ ಅಣ್ಣ ಲೀಡರ್ ಆಗಿ ಅಂತ ಕೇಳಿಲ್ಲ, ಅವರು ಹೇಳೂ ಇಲ್ಲ, ಬಟ್ ಅದು ಒಂಥರ ಅಂಡರ್ಸ್ಟ್ಯಾಂಡಿಂಗ್. ಶಿವಣ್ಣ ಅಂದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ? ಐ ಥಿಂಕ್ ನನಗೆ ಎಸ್ಪೆಷಲಿ ಬಿಕಾಸ್ ಅಮ್ಮ ಅವ್ರ ಫ್ಯಾಮಿಲಿಯಿಂದನೇ ಲಾಂಚ್ ಆಗಿದ್ರು. ಸೊ ಅವ್ರ ಫ್ಯಾಮಿಲಿಗೆ ತುಂಬ ಗೌರವ ಇದೆ. ಆ್ಯಂಡ್ ಶಿವಣ್ಣ ಬಗ್ಗೆ ಮಾತಾಡಬೇಕಂದ್ರೆ ಅವ್ರದ್ದು ಐ ಥಿಂಕ್ ಎನರ್ಜಿ ಲೆವೆಲ್ ಇನ್ನೂ ಎವ್ರಿ ಡೇ ಕೆಲಸ ಮಾಡ್ತಾ ಇದ್ದಾರೆ. ಎವ್ರಿ ಡೇ ಆ ಪ್ಯಾಷನ್ ಇದೆ ವರ್ಕ್ಗೆ. ಆ್ಯಂಡ್ ಅವ್ರು ನೋಡಿದ್ರೇ ಒಂಥರ ಎನರ್ಜಿ ಬಂದುಬಿಡುತ್ತೆ ಅವ್ರ ಕಡೆಯಿಂದ. ಸೊ ಫಸ್ಟ್ ಥಿಂಗ್ ಅದೇ ಮೈಂಡಲ್ಲಿ. ಎಸ್, ನಮಗೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಸೌಂಡು ಅಂತಂದರೆ ಧ್ರುವ ಸರ್ಜಾ ಅವರು. ಬೇರೆ ಈಗಾಗಲೇ ಒಂದೇ ಒಂದು ಬಿಟ್ಟಿರೋ ಟೀಸರು ನೆಕ್ಸ್ಟ್ ಲೆವೆಲ್ ಸೌಂಡ್ ಮಾಡ್ತಾ ಇದೆ. ಸೊ ಧ್ರುವ ಸರ್ಜಾ ಸರ್ ಬಗ್ಗೆ ಹೇಳಿದ್ರೆ, ಧ್ರುವ ಸರ್ಜಾ ಸರ್ ಬಗ್ಗೆ ಅವ್ರ ಮಾಸ್ ಕಮರ್ಷಿಯಲ್ ಪೊಗರು ನೋಡಾದ್ಮೇಲೆ ಅಂದರೆ ಸ್ವಲ್ಪ ಭಯ ಅನಿಸ್ತು. ಬಿಕಾಸ್ ಆ್ಯಕ್ಷನ್ ಸೀಕ್ವೆನ್ಸಲ್ಲೆಲ್ಲ ತುಂಬ ಕನ್ವಿನ್ಸಿಂಗ್ ಆಗಿದ್ದಾರೆ, ಅದೇನು ಆ್ಯಕ್ಟಿಂಗ್ ಥರನೇ ಅನಿಸ್ತಾ ಇಲ್ಲ. ಸೊ ಐ ಥಿಂಕ್ ಅದೆಲ್ಲ ಸೇರಿದ್ರೆ ಮಾಸ್ ಆ್ಯಂಡ್ ಕಮರ್ಷಿಯಲ್ ವೇಟ್ ಮಾಡ್ತಾ ಇದ್ದೀನಿ ಅವ್ರ ಮೂವಿ ಬರೋಕ್ಕೆ. ಎಸ್, ಅಗೈನ್ ಯುಗಾದಿ ಹಬ್ಬದ ಸಂದರ್ಭದಲ್ಲಿದ್ದೀವಿ. ಮುಂದಿನ ನಿಮ್ಮ ಪ್ರಾಜೆಕ್ಟ್ಸ್ಗಳು ಯಾವ ರೀತಿ ನಡೀತಾ ಇದೆ, ಏನೆಲ್ಲ ಪ್ಲ್ಯಾನ್ಸ್ ಇದೆ, ಇಷ್ಟೆಲ್ಲ ಕತೆಗಳನ್ನ ಕೇಳಿದ್ರಿ? ತುಂಬ ಕೇಳಿದ್ದೀನಿ, ಆ್ಯಂಡ್ ಮಾತುಕತೆ ನಡೆದಿದೆ ಆಲ್ರೆಡಿ. ತುಂಬ ಮೂವೀಸ್ ಇದೆ, ಆ ಪೈಪ್ಲೈನಲ್ಲಿ ತುಂಬ ಮೂವೀಸ್ ಇದೆ. ಬಟ್ ಮೇ ಜೂನ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನನಗೆ ಗೊತ್ತೇ ಎಲ್ಲರೂ ಕಾಯ್ತಾ ಇದ್ದಾರೆ ನೋಡೋಕ್ಕೆ ನಂದು ಏನು ನೆಕ್ಸ್ಟ್ ಅಂತ. ನಾನು ಕಾಯ್ತಾ ಇದ್ದೀನಿ ನಿಮ್ಮ ರಿಯಾಕ್ಷನ್ ನೋಡೋಕ್ಕೆ. ಎಸ್, ಅಂದರೆ ನಾವು ಸಿನಿಮಾ ಬಗ್ಗೆ ಬಂದಾಗ ಯಾರ ಬಗ್ಗೆ ಮಾತಾಡಿದ್ರು ಎಲ್ಲರ ಬಗ್ಗೆನೂ ಮಾತಾಡಬೇಕು. ಅದರಲ್ಲೂ ನಾವು ನಮ್ಮ ಅಪ್ಪು ಅವ್ರ ಬಗ್ಗೆ ನೆನೆಸ್ಕೊಳ್ಳಿಲ್ಲ ಅಂತಂದರೆ ನೀವು ಗೌರವ ಕೊಟ್ಟಂಗಾಗುತ್ತೆ. ಸೊ ಪುನೀತ್ ರಾಜ್ಕುಮಾರ್ ಅವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ, ಅವ್ರು ಮಾಡೋಂಥ ಸೋಷಿಯಲ್ ಸರ್ವಿಸ್ಗಳು ಎಲ್ರಿಗೂ ಒಂಥರ ಇನ್ಸ್ಪೈರು, ಮಾದರಿಯಾಗಿರುತ್ತೆ. ಸೊ ಅಪ್ಪು ಸರ್ನ ನೆನೆಸ್ಕೊಂಡಾಗ ನಿಮಗೇನು ಅನಿಸುತ್ತೆ? ಐ ಥಿಂಕ್ ನನಗೆ ಅದು ನೆನೆಸ್ಕೊಳ್ಬೇಕು ಅಂತಲೇ ನನಗೆ ಇನ್ನೂ ಡೈಜೆಸ್ಟ್ ಆಗಿಲ್ಲ. ಐ ಥಿಂಕ್ ಇನ್ನೂ ಅವ್ರು ಆ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತಾ ಲೈಫ್ ಕೊಡ್ತಾ ಇನ್ನೂ ಇದ್ದಾರೆ, ಆ ಲೈಫ್ ಫೋರ್ಸ್ ಇದೆ ಅಂತ ನನಗನ್ಸುತ್ತೆ. ಬಿಕಾಸ್ ಅವರಿಂದ ನಾವು ತುಂಬ ಅಂದರೆ ಇನ್ಸ್ಪಿರೇಷನ್ ತೊಗೋಬೋದು, ತುಂಬ ಕಲಿಬೋದು ಅವರಿಂದ. ಆ್ಯಂಡ್ ಇಂಡಸ್ಟ್ರೀಲಿ ಅಷ್ಟೇ ಇಲ್ಲ, ಅವ್ರ ಸೋಷಲ್ ಸರ್ವಿಸ್ ಇರಲಿ, ಫ್ಯಾಮಿಲಿ ಲೈಫ್ ಇರಲಿ, ಐ ಥಿಂಕ್ ತುಂಬ ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿ ಅವರು. ಆ್ಯಂಡ್ ಇರ್ರಿಪ್ಲೇಸಬಲ್, ಅವ್ರನ್ನ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ, ರಿಪ್ಲೇಸ್ ಮಾಡೋಕ್ಕೆ ಟ್ರೈನೂ ಮಾಡಬಾರ್ದು. ಬಿಕಾಸ್ ಅವ್ರು ಅಷ್ಟೊಂದು ಒಂದು ದೊಡ್ಡ ಮಾರ್ಕ್ ಬಿಟ್ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಆ ಮಾರ್ಕ್ನ ಯಾರೂ ಇರೇಸು ಮಾಡೋಕ್ಕಾಗಲ್ಲ, ಅದ್ಮೇಲೆ ಬಂದು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಎಸ್, ಒಂದು ಚಿಕ್ಕ ಫನ್ನಿ ಕ್ವಶನ್ಸು. ನೀವು ಬೆಳಿಗ್ಗೆ ಎದ್ದೇಳ್ತೀರಾ, ನೀವು ಮಾಲಾಶ್ರೀ, ನೀವೇ ಮಾಲಾಶ್ರೀ, ಎದ್ದ ತಕ್ಷಣ ನೀವೇನು ಮಾಡ್ತೀರಾ ಫಸ್ಟ್? ನಮ್ದು ನಾಯಿ ಇದೆ ಅಲ್ಲ, ಮೋಮು. ಸೊ ಅವನ್ನ ಕರೆದುಬಿಟ್ಟು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾಯಿ ಜೊತೆ ಮಾಲಾಶ್ರೀ ಮೇಡಮ್ ಹಂಗೆ ಮಾಡ್ತಾರೆ ಡೈಲಿ? ಓಕೆ. ಹೇಗೆ ಇನ್ನು ನೀವು ಮಾಲಾಶ್ರೀ ಇದ್ದೀರಾ, ಪ್ರೊಡ್ಯೂಸರ್ ಬರ್ತಾರೆ, ಮೇಡಮ್ ಈ ಸಿನಿಮಾ ಅವತ್ತು ಸಕ್ಕತ್ ಹಿಟ್ಟಾಗಿತ್ತು, ಅದೇ ಸಿನಿಮಾ ರಿಮೇಕ್ ಮಾಡ್ತೀವಿ ಅಂತಂದರೆ ಮಾಲಾಶ್ರೀ ಮೇಡಮ್ ಏನು ಹೇಳ್ತಾರೆ? ಚಾನ್ಸೇ ಇಲ್ಲ, ಓಲ್ಡ್ ಇಸ್ ಗೋಲ್ಡ್, ಮುಟ್ಬಾರ್ದು, ಬಿಟ್ಬಿಡಿ. ಓಕೆ, ಹಂಗೆ. ಹೇಗೆ ಇನ್ನು ಮತ್ತೆ ಮಾಲಾಶ್ರೀ ಮೇಡಮ್ ಅವ್ರನ್ನ ಪ್ರೊಡ್ಯೂಸರ್ ಬಾಲಿವುಡ್ಡು, ಹಾಲಿವುಡ್ಡು ಮತ್ತು ಕಾಲಿವುಡ್ ಎಲ್ಲ ಪ್ರೊಡ್ಯೂಸರ್ ಎಲ್ಲ ಬಂದಿರ್ತಾರೆ. ಬಂದ ತಕ್ಷಣ ಮೇಡಮ್ ಬಾಲಿವುಡಲ್ಲಿ ಒಂದು ಹೈ ಬಜೆಟ್ ಸಿನಿಮಾ ಮಾಡಿದ್ದೀವಿ, ಇದಕ್ಕೆ ನೀವು ಆಗಬೇಕು ಅಂತ ಏನು ಬೇಡಿಕೆ ಇಡ್ತಾರೆ. 4-5 ಜನ ಇರ್ತಾರಲ್ಲ, ಸೊ ಕನ್ನಡದವ್ರಲ್ಲಿ ಇರ್ತಾರೆ. ಸೊ ಅವಾಗ ಆಯ್ಕೆ ಮಾಲಾಶ್ರೀ ಮೇಡಮ್ ಅವ್ರದ್ದು ಒಂದೇ ಆಯ್ಕೆ. ಇದು ತುಂಬ ಹೈ ಪ್ರೆಷರ್ ಕ್ವೆಶ್ಚನ್. ನೀವು ಮಾಲಾಶ್ರೀಗೆ ಆನ್ಸರ್ ಮಾಡಬೇಕು. ಒನ್ ಡೇ ಕೊಡಿ, ನಾನು ಫೋನ್ ಮಾಡ್ತೀನಿ. ಫೋನ್ ಮಾಡಿ ಹೇಳ್ತೀನಿ. ಫುಲ್ ಮನೇಲಿ ಡಿಸ್ಕಷನ್ ನಡೆದಾದ್ಮೇಲೆ ಮತ್ತೆ ಫೋನ್ ಮಾಡ್ತಾರೆ. ಎಸ್, ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ನೆನಪುಗಳು ಸಾಕಷ್ಟು ಇದೆ, ಎಷ್ಟು ಮಾತಾಡಿದ್ರು ಕಡಿಮೆನೇ ನಾವು. ಆದರೆ ಇವತ್ತಿನ ಯುಗಾದಿ ಹಬ್ಬ ಸಂದರ್ಭದಲ್ಲಿ ನಮ್ಮ ಚಾನಲ್ಗೆ ಬಂದು ಕೂತ್ಕೊಂಡು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀರಿ. ಕನ್ನಡ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಐ ಥಿಂಕ್ ಮೇನ್ಲಿ ಏನಂದರೆ ಕನ್ನಡ ಅಭಿಮಾನಿಗಳು ಇವಾಗ ನನಗೂ ಸ್ವಲ್ಪ ಒಂದು ಗ್ರೂಪ್ ಸಿಕ್ಕಿದೆ ಅಭಿಮಾನಿಯಾಗಿ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ನನ್ನ ಮನೆ. ಆ್ಯಂಡ್ ಆ ಬ್ಲಡ್ಡಲ್ಲಿದೆ
ಕನ್ನಡ ಆಗಿ ಆ ಬ್ಲಡ್ಡಲ್ಲಿದೆ. ನಾನು ಒಂದು ಗೌಡ ಹುಡುಗಿ, ಮೇ ಬಿ ನನ್ನ ಕನ್ನಡ ಸ್ಪಷ್ಟತೆ ಜೊತೆ ಬರಲ್ಲ, ಬಟ್ ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಎಸ್ಪೆಷಲಿ ನಮ್ಮ ಕನ್ನಡ ಆಡಿಯನ್ಸು, ನಮ್ಮ ಕನ್ನಡ ಫ್ಯಾಮ್ಲಿ, ಅವ್ರದ್ದು ಪ್ರೀತಿ, ಅವ್ರದ್ದು ಸಪೋರ್ಟ್, ಅವ್ರದ್ದು ಆ ಆಶೀರ್ವಾದ ನನಗೆ ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ದೊಡ್ಡ ಅವಾರ್ಡ್ ನನಗೆ ಸಿಕ್ಕಿದ್ರು ಅದು ದೊಡ್ಡ ಅವಾರ್ಡ್ ಇಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟೇ ನನಗೆ ತುಂಬ ದೊಡ್ಡ ಅವಾರ್ಡ್. ಸೊ ಹೀಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಎಸ್, ಕನ್ನಡಿಗರು ಒಂದ್ಸಲಿ ಇಷ್ಟಪಟ್ಟರೆ ಅವ್ರನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಉದಾಹರಣೆ ಸಾಕಷ್ಟಿದೆ. ತಾಯಿಯವರೇ ನಮ್ಗೆ ದೊಡ್ಡ ಉದಾಹರಣೆ. ಮಾಲಾಶ್ರೀ ಅವ್ರನ್ನ ಇಲ್ಲಿಂದ ಬಂದರು ಅಂತ ನೋಡಲಿಲ್ಲ, ನಟನೆ ನೋಡಿದ್ರು, ನಮ್ಮವರಾಗಿ ನಮ್ಮ ಜೊತೆಲೇ ಇದ್ರು, ಇವತ್ತು ನಮ್ಮ ಜೊತೆಲೇ ಇದ್ದಾರೆ. ಕನ್ನಡದಲ್ಲಿ ನಿಮ್ಮನ್ನು ಲಾಂಚ್ ಮಾಡಿದ್ದಾರೆ. ಅದೊಂಥರ ನಮಗೆ ಖುಷಿ ವಿಚಾರ. ಕನ್ನಡಿಗರಿಗೆ ಎಲ್ರಿಗೂ ಖುಷಿ ಕೊಡುವಂಥ ವಿಚಾರ. ನಿಮ್ಮ ಮುಂದಿನ ಭವಿಷ್ಯ ತುಂಬ ಅದ್ಭುತವಾಗಿರಲಿ. ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪಾಲಾಗಲಿ. ಕಾಟೇರಾದಂತಹ ಮತ್ತಷ್ಟು ಸಿನಿಮಾಗಳು 100 ಡೇಸ್ ಆಗಿ ಮತ್ತು ಅವತ್ತು ನಾವು ಇದೇ ಥರ ಕೂತ್ಕೊಂಡು ಒಂದಷ್ಟು ಚರ್ಚೆ ಮಾಡೋಣ. ನಿಮ್ಮ ಜೀವನಕ್ಕೆ ಒಳ್ಳೇದಾಗಲಿ. ನಿಮ್ಮ ಫ್ಯಾನ್ಸ್ ಏನಿದಾರಲ್ಲ ಅದು ಇಷ್ಟಿರೋದು ಮತ್ತಷ್ಟು ದೊಡ್ಡದಾಗಲಿ. ನಿಮಗೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಲಿ ಕರ್ನಾಟಕದಲ್ಲಿ. ಹಾಗೂ ಭಾರತದಾದ್ಯಂತ ನೀವು ಬಾಲಿವುಡಲ್ಲಿ ನಮ್ಮ ಕನ್ನಡಿಗರೇನು ಹೋಗಿದ್ದಾರಲ್ಲ, ನೀವು ಆ ಥರ ಒಂದಿನ ಹೋಗಿ ನಮ್ಮ ಒಂದು ಬಾವುಟಲ್ಲಿ ನೀಡಿ ಅಂತೇಳಿ TV5 ಪರವಾಗಿ ನಿಮಗೆ ವಿಶ್ ಮಾಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಮಾತಾಡಿ. ಮತ್ತೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಸ್, ಇದು ಆರಾಧನಾ ಅವರ ಮನದಾಳದ ಮಾತು. ಯುಗಾದಿ ಸಂದರ್ಭದಲ್ಲಿ ನಮ್ಮ ಜೊತೆ ಕೂತು ಒಂದಷ್ಟತ್ತು ಮನದಾಳದ ಮಾತು ಹೇಳ್ಕೊಂಡಿದ್ದಾರೆ. ಬಾಲ್ಯದಿಂದ ಹಿಡಿದು ಇವತ್ತಿನವರೆಗೂ, ಬಾಂಬೆಯಿಂದ ಹಿಡಿದು ಬೆಂಗಳೂರಿನವರೆಗೂ ಎಲ್ಲನೂ ಹಂಚ್ಕೊಂಡಿದ್ದಾರೆ. ನಿಜಕ್ಕೂ ಖುಷಿ ಕೊಡುವಂಥ ವಿಚಾರ. TV5ನ ಈ ಒಂದು ಯುಗಾದಿ ಸ್ಪೆಷಲಲ್ಲಿ ಅವ್ರು ಭಾಗವಹಿಸಿದ್ದಕ್ಕೆ ತುಂಬ ಖುಷಿ ಆಯಿತು. ಮತ್ತೊಮ್ಮೆ ನಿಮಗೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ TV5 ನ್ಯೂಸ್. ಇದು ವಾಸ್ತವದ ಪ್ರತಿರೂಪ.